ಸಲಾರ್ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಆಗಿದೆ. ನವೀನ್ ಶಂಕರ್ ಅವರು ಕೂಡ ಊರ್ವಶಿ ಚಿತ್ರಮಂದಿರಕ್ಕೆ ಬಂದು ಪ್ರೇಕ್ಷಕರ ಜೊತೆ ಕೂತು ಸಿನಿಮಾ ನೋಡಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ. ಸೊ ಪಂಡಿತ್ ಸಖತ್ ವೈಲೆನ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಏನಿತ್ತು ಪಂಡಿತ್ ಮ್ಯಾಜಿಕ್ ಏನ್ ಹೇಳ್ತೀರಿ? ಎಂಜಾಯ್ ಮಾಡ್ತಾ ಇದ್ರು, ಅದು ಖುಷಿ ಆಯ್ತು. ಆಮೇಲೆ ಮುಂಚೆ ಎಲ್ಲೂ ಹೇಳಿರ್ಲಿಲ್ಲ, ಕಮ್ಮಿ ಅಂದರೆ ಎಲ್ಲೂ ನಾ ಹೇಳ್ಕೊಂಡಿರ್ಲಿಲ್ಲ, ಅಂದರೆ ಎಷ್ಟು ಬರ್ತೀನಿ ಏನು ಅಂತ ಅಂದ್ಕೊಂಡು. ಇಟ್ಸ್ ಅ ಕಂಟಿನ್ಯೂಯೇಷನ್ ಅನ್ನೋ ಥರ ಇರುತ್ತೆ. ಎಷ್ಟು ಬರ್ತೀನಲ್ಲ ಅಷ್ಟು ಆ ಪ್ರೆಸೆನ್ಸ್ಗೆ ಸಿಕ್ಕಿದ ರೆಸ್ಪಾನ್ಸ್ ಎಲ್ಲ ಭಾಳ ಚಲೋ ಅನಿಸ್ತಾ ಇತ್ತು. ಆ ಸ್ಕೇಲು, ಆ ಎಕ್ಸ್ಪೀರಿಯನ್ಸ್ ಸಲುವಾಗೇ ಸಿನಿಮಾ ಮಾಡಿದ್ದಲ್ಲ, ಹೀಗಾಗಿ ಆ ಎಕ್ಸ್ಪೀರಿಯನ್ಸ್ ಮಜಾ ಇತ್ತು. ಆ್ಯಂಡ್ ಆಡಿಯನ್ಸ್ ಜೊತೆ ನೋಡೋ ಮಜಾನ ಬರೋ. ನಾವು ಡಬ್ಬಿಂಗ್ ಟೈಮ್ನಾಗ ನೋಡಿದ್ದು ಅದೆಲ್ಲನೂ ಏನು ಅನಿಸ್ತಿರಲ್ಲ. ನಮ್ಮ ಕ್ಯಾರೆಕ್ಟರ್ ಏನು ಅನಿಸ್ತಾ ಗೊತ್ತಿರ್ತೈತಲ್ಲ, ಸೊ ಅದು ಅಷ್ಟು ಅನಿಸ್ತಿರ್ತೈತಿ. ಬಟ್ ಆ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿ ಬಂದಿದ್ದು ಊರ್ವಶಿ ಥಿಯೇಟ್ರಿಗೆ ಕ್ರೌಡ್ ಜೊತೆ ನೋಡೋಣ ಅಂತ ಖುಷಿ ಆಯ್ತು. ಹೇಗನ್ನಿಸ್ತು ಫಸ್ಟ್ ಡೇ ಫಸ್ಟ್ ಶೋ? ಅಂದ್ರೆ ಇವತ್ತು ಇಡೀ ದಿನ ಎಲ್ಲ ಸಲಾರ್ ಮಯ ಆಗಿದೆ. ಎಲ್ಲಿ ನೋಡಿದ್ರು ಸಲಾರ್ ಬಗ್ಗೆನೇ ಟಾಕು, ಟ್ವಿಟ್ಟರ್, ಸಾಮಾಜಿಕ ಜಾಲತಾಣ, ಜನಗಳು ಎಲ್ಲರೂ ಸಲಾರ್ ಬಗ್ಗೆನೇ ಮಾತಾಡ್ತಿದ್ದಾರೆ. ಸೊ ಅದ್ರಲ್ಲಿ ನೀವು ಕೂಡ ಪಾರ್ಟ್ ಆಗಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ? ಖುಷಿ ಆಯ್ತು ಯಾವಾಗಲೂ. ಅಂದರೆ ಒಂದು ಒಳ್ಳೆ ತಂಡ, ಆಮೇಲೆ ಆ ಸ್ಕೇಲಿನ ಸಿನಿಮಾ, ಆಮೇಲೆ ನಾವು ಪ್ರೈಡ್ ಅಂದ್ಕೊಳ್ಳೋವಂಥ ಪ್ರೊಡಕ್ಷನ್ನು ಮತ್ತು ಡೈರೆಕ್ಟರು, ಮತ್ತು ನಮ್ಮ ಒಳ್ಳೊಳ್ಳೆ ಮಧು ಗುರುಸ್ವಾಮಿ ಮತ್ತು ಚೆಲುವರಾಯ್ ಅವರು, ಆಮೇಲೆ ನಮ್ಮ ರಾಮ್, ಭಾಳಷ್ಟು ಜನ, ಇನ್ನೂ ದೇವರಾಜ್ ಸರ್, ಭಾಳಷ್ಟು ಜನ, ಲೋಕಿ, ಎಲ್ಲ ಕನ್ನಡ ಆ್ಯಕ್ಟರ್ಸ್, ಭಾಳ ಜನ ಕನ್ನಡ ಆ್ಯಕ್ಟರ್ಸ್ ಇದ್ದಾರೆ. ಆಮೇಲೆ ಎಲ್ಲ ಆ್ಯಕ್ಟರ್ಸ್ಗಳು ಕೂಡ, ಅಂದರೆ ಅದಕ್ಕಿಂತ ಮುಂಚಿನ ಸಿನಿಮಾಗಳಲ್ಲಿ ಅವ್ರನ್ನವರು ಒಳ್ಳೆ ಆ್ಯಕ್ಟರ್ಸ್ ಅಂತ ಪ್ರೂವ್ ಮಾಡ್ಕೊಂಡಿರೋರು. ಸೊ ಪಾರ್ಟ್ ಆಫ್ ದ ಟೀಮ್ ಖುಷಿ ಆಗುತ್ತೆ. ಆಮೇಲೆ ಆಸ್ ಹೋಲ್ ಸಿನಿಮಾ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಸಿನಿಮಾ ಅಲ್ಲ. ಆಮೇಲೆ ಭಾಳ ಜನ, ಅಂದರೆ ನಾವು ಮೊದಲು ಬೇರೆ ಭಾಷೆ ಪಿಕ್ಚರ್ಗಳನ್ನ ನೋಡೋ ಟೈಮ್ನಾಗ ಪ್ರಭಾಸ್ ಇಷ್ಟ ಆಗೋರು. ಪ್ರಭಾಸ್ ಅವರು ಐ ಥಿಂಕ್ ಒಂದು ಸಣ್ಣ ಗ್ಯಾಪ್ ಆಗಿತ್ತಲ್ಲ, ಈ ಥರ ಒಂದು ಕಂಪ್ಲೀಟ್ ಮಾಸ್ ಕಮರ್ಷಿಯಲ್ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಆಗಿ ನೋಡೋಕೆ ಖುಷಿ ಆಯಿತು.